ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತಿನ ಊಟ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಹೋಗ್ತಾ ಇದ್ದೇವೆ ತೀರ್ಥಹಳ್ಳಿಗೆ. ಮನೋಜುಲ ಲೆಕ್ಕಡು ಬೊಂಡ ಬರ್ಪುನನೆ ಒಂಜಿ ಖುಷಿ. ಬೊಂಡದ ರೇಟ್ ಕೇಳಿ ಮನೋಜ್ ಶಾಕ್ ಆಗಿಬಿಟ್ಟ. ನಾವೀಗ ಎಕ್ಸಾಕ್ಟ್ ಸೋಮೇಶ್ವರದಲ್ಲಿದ್ದೇವೆ. ನೋಡ್ಬೋದು ನೀವೀಗ ಫುಲ್ ಮೋಡ ಮುಸುಕಿದ ವಾತಾವರಣ ಆಗಿದೆ, ಮಳೆ ಬರುವ ಹಾಗೆ ಕಾಣ್ತಾ ಉಂಟು. ಗಾಯ್ಸ್, ನಾವೀಗ ಶಿವಮೊಗ್ಗದಲ್ಲಿ ಒಂದು ನೇರಳೆ ಕೊಯ್ಲಿಕ್ಕೆ ಬಂದಿದ್ದೀವಿ. ತೀರ್ಥಹಳ್ಳಿಯಲ್ಲಿ ನಮ್ಮ ಮನೋಜಿಗೆ ನೇರಳೆ ಕೊಯ್ತಿದ್ದಾರೆ ನೋಡಿ. ನೇರಳೆ ಈ ಬರದಲ್ಲಿ ರಾಸಿ ಇಟ್ಟು ಈ ಬರದಲ್ಲಿ. ನಮ್ಮ ಕಾರ್ಕಳದಲ್ಲಿ ಆದರೆ ನೇರಳೆ ಕೆಜಿಗೆ 400 ರೂಪಾಯಿ ಕೊಡಬೇಕು. ಸೊ ಇಲ್ಲಿ ಫ್ರೀ ಸಿಗ್ತದೆ ನೋಡಿ. ಈಗ ಒಂದು ದಂಟೆ ತೆಗೆದು ಬಿಸಾಕ್ತಿದ್ದಾರೆ. ಒಂದು ವೈಪ್ಲಿ ತಿಕ್ಕೊಂಡು ವೈಪ್ಲಿ ಲಾಗಿದ್ದು ಮತ್ತಲಿ ಎಂಚಿನ 10 ತಾರೀಕಿಗೆ ಆಗಿದ್ದು. ವೈಪ್ಲಿ ಕಟ್ಕೊಂಡ್ಬಿಡಿ ಅಂಚ ಬರ್ಚಿ ಅವೇಸ್ಟ್ ಆಪನ್ ದಂಟೆ ಕಾರ್ಲ 4 ಕೊರು ಕಾರ್ಲ 4 ಕೊರು ಎಂಗ್ಲಿ 200 ರೂಪಾಯಿ ಕರಪ ಅಲ್ಲಿ 200 ಕರ್ಲೆ ಪೂರ ಕರಪ ಅಲೆ ಕಾರ್ಲ 400 ರೂಪಾಯಿ ಮೂಲ್ತುಲಿ ಫ್ರೀ ಇಟ್ಟು ತಿಕ್ಕೊಂದುಂಟು. ನಮ್ಮ ಜಾಗದವ್ರನ್ನ ಗಿರ್ತಿದ್ದೇನೆ ಇದು ಸರ್ ಮಿತ್ರ ನಾವು ಒಂದು ಗೆಲ್ಲ ಇಂಚ ಕೊಯ್ಕೊಂಡು ಇಂಚ ತಿಂತೀನಿ. ನಾನು ಪಿಗಾರ್ ಬರ್ತಾನೆ ಅದೆಲ್ಲ ಮಾಡ್ತಿದ್ದೀರಿ ಏನಿಲ್ಲ ಸ್ವರ್ಗ ಒಂದ್ ಸೆಕೆಂಡ್ ರಪ್ಪ ಅಂತ ಪಾಸ್ ಆಯ್ತು. ತುಲೆ ಗಾಯ್ಸ್, ಏತು ಮಲ್ಲ ಉಂಟು ತುಲೆ ದ್ರಾಕ್ಷಿ. ನಮ್ದೇನಿದ್ರು ಥಿಂಕ್ ಬೇಕ್ ತಿನ್ಬೇಕು. ಗಾಯ್ಸ್ ತುಲೆ ನೇರಳೆ ಏತು ಮಲ್ಲ ಉಂಟು ತುಲೆ ಕಸಿಟ್ಟಲ್ಲ ಕನೆ ಉಂಟು ಉಂಟುಲೆ ಕೆಜಿಗೆ 400 ರೂಪಾಯಿ. ನಮ್ಮ ಕಾರ್ಲಾಡ್ ಮಾತ್ರ ಮಾರೋದು ನೀವು ಫ್ರೀ വീട് തിക്കുനകത്ത് കണ്ടു അങ്ങ് ഇല്ലാതെ ഓരോരുത്തർ ಏನು ತಿಂತಾರ್ತೀವಿ. ನೀವು ಗೌರ್ಮೆಂಟ್ ಸ್ಟಾವ್ ಬೇರೆ ಕನ್ಪಡೋದನ್ನ ಹೇಳಿದ್ದು ಎಲ್ಲ ತಿಳ್ಕೊಂಡು ಫೋಟೋ ಮಿನಿ ಕಾರ್ಡ್ ಕೊಡ್ತೀನಿ. ಗೈಸ್, ಇದರಲ್ಲಿ ಫುಲ್ ತಬರುಂಟು ತಿಳಿ ತಬರುಂಟು ಫುಲ್ಲಿ ಜೊಂಜಿ ಪುನಃ ಈರಂಜಿ ಸಾ ನೋಡಿ ಗೈಸ್, ಹೆಣ್ಮಕ್ಳಿಗೆ ಇಂಪ್ರೆಸ್ ಮಾಡಲಿಕ್ಕೆ ಫೋಟೋ ತೆಗೆದು ಹಾಕ್ತಾ ಇದ್ದಾನೆ ನೋಡಿ. ವಾಟ್ಸಪ್ಪಿಗೆ ಫೋಟೋ ಹಾಕ್ತಿದ್ದಾನೆ ನಮ್ಮ ಮನೋಜ್. ಯಾರು ಹೆಣ್ಮಕ್ಳು ಸಣ್ಣದಿರುವಾಗ ಶಾಲೆಯಲ್ಲಿ ಗೋಣಿಚೀಲ ತಗೊಳ್ಳೋಗಿ ಕೊಡ್ತಿದ್ದ. ಗೋಣಿಚೀಲಲ್ಲಿ ಮಾವಿನ ಹಣ್ಣು, ನೇರಳೆ ಹಣ್ಣು ಎಲ್ಲ ಕೊಡ್ತಿದ್ದ. ಸೊ ಈಗ ಹಾಗೆ ಅದೇ ಮಾಡ್ತಾ ಇದ್ದಾನೆ ಈಗ ಪರಂದು ಕೊಡು. ನೋಡಿ ಗೈಸ್, ಇಷ್ಟು ಈಗ ಕೊಯ್ದಿದ್ದೇವೆ ನಾವೀಗ. ತೀರ್ಥಹಳ್ಳಿಯಲ್ಲಿ ಸರಂದು ಅಪ್ಪಂದು ತೋಟದಲ್ಲಿ ಕೊಯ್ತಿದ್ದೀವಿ. 3 ಎಕರೆ ಉಂಟು, 3 ಎಕರೆ 3 ಎಕರೆ 5 ಗುಂಟೆ ಉಂಟು. ಕೇಳಿದ್ರೆ ಮಾತ್ರ ಇನ್ಫಾರ್ಮೇಶನ್ ಕೊಡ್ಬೇಕು. ಸುಮ್ನೆ ಬಂದಿರೋರ್ ಮುಂದೆ ಆಮ್ಲೆಟ್ ಹಾಕೋದ್ ಫಸ್ಟ್ ನಿಲ್ಸು. ಘಟದಗಲ್ ಗಿಟ್ಟ ಹಾಕಿರ್ಬೇಕು ಗೈಸ್. ಕುವೆಂಪುನ ಇಲ್ಲಾಗ ಪೋಯಿ ಪಂಡದ ಮೂಲು ಮುಂಕು ಮುಟ ನೇರಳೆ ಪಾನ ತಿನ್ನೋದಿಲ್ಲ ತಿಳಿ. ಮಂಗೆ ತಿನ್ಲಾಕ ತಿನ್ನೋದಿಲ್ಲ. ಒಂದು ಮಲೆನಾಡು ತಿಕ್ಕುನ ಅಪರೂಪದ ತಳಿಯವು. ನಿನ್ನ ಅಕ್ಕನ್ ಕುರ್ಪಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತಾನ ನಿನ್ನ ಏನ್? ವರ್ಷಕ್ಕೊಮ್ಮೆ ಮಾತ್ರ ಬರೋದು, ವರ್ಷಕ್ಕೊಮ್ಮೆ ಮಾತ್ರ ಸಿಗುದು. ಗೈಸ್, ನೆಕ್ ನಿಗಲ್ ದಾದ ಬಂತ ಪಲ್ಲೆ ತುಲೆ ಎಂಚ ಉಂಡು ಡ್ರ್ಯಾಗನ್.
ಗೈಸ್ ನಾವೀಗ ಕುಪ್ಪಳ್ಳಿಯಲ್ಲಿದ್ದೇವೆ. ನಾವೀಗ ಕುವೆಂಪು ಅವರ ಮನೆಗೆ ಹೋಗ್ತಾ ಇದ್ದೇವೆ. ನೋಡ್ಬೋದು ರೋಡ್ ಎಷ್ಟು ಕೂಲ್ ಆಗಿದೆ. ತಪೋರನ್ನ ಕವಿ ಮನೆ ಎದ್ದು ಮೋಜಿ ಹಿಮಾಲಯ. ಗೈಸ್ ವಿ ಆರ್ ಹಿಮಾಲಯನ್ ಬ್ಯಾಚ್. ಗೈಸ್ ನಾವೀಗ ಫೈನಲಿ ಕುವೆಂಪು ಅವರ ಮನೆಗೆ ರೀಚ್ ಆಗಿದ್ದೇವೆ. ನೋಡ್ಬೋದು ನೀವು, ಫುಲ್ ಜನ ಇದ್ದಾರೆ. ಅಲ್ಲ ಯಪ್ಪ ಗಾರ್ಡನ್ ಟೈಪ್. ಮನೋಜ್ 2 ಟಿಕೆಟ್ ಪರ್ಚೇಸ್ ಮಾಡಿದ್ದಾನೆ. 2,000 ಕೊಟ್ಟು. ಮಂచి ಗಾಡಿ ವ್ಯಾಪಾರ ಆಯ್ತಿದೆ ಗೈಸ್. ಮನೆ ಒಳಗಡೆ ಮಾತ್ರ ಸಖತ್ತಾಗಿ ಉಂಟು. ಆದರೆ ಒಂದೇ ಒಂದು ಮಿಸ್ಸಿಂಗ್, ಇವತ್ತು ಮಳೆ ಬರಲೇ ಇಲ್ಲ. ಒಂದು ಹನಿ ಕೂಡ ಮಳೆ ಬರಲಿಲ್ಲ. ಮನೋಜ್ ಫುಲ್ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದ ಮಳೆಯಲ್ಲಿ ರೀಲ್ಸ್ ಮಾಡಬೇಕಂತ. ಸೊ ಅವನ ಪ್ಲ್ಯಾನಿಗೆ ಫುಲ್ ಹೊಗೆ ಆಯಿತು. ಗೈಸ್ ನಾವೀಗ ಕುವೆಂಪು ಅವರ ಮನೆಗೆ ಹೋಗಿ ಅಲ್ಲಿಗ ಕುವೆಂಪು ಅವರ ಮನೆಯದ್ದು ಸಖತ್ತಾಗಿ ಉಂಟು. ಒಳಗಡೆ ಹಳೆ ಕಾಲದೆಲ್ಲ ಸಾಮಾನು ಬರ್ತಿದ್ರು, ಮತ್ತು ಅವರಿಗೆ ಸಿಕ್ಕಂಥ ಪ್ರಶಸ್ತಿ ಎಲ್ಲವನ್ನ ನಿತ್ಯ ಮಾಡ್ತಾರೆ. ಸಖತ್ತಾಗಿ ಉಂಟು. ಗೈಸ್ ನಾವೀಗ ಕುವೆಂಪು ಅವರ ಸಮಾಧಿ ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ಮೂಲೆ ಪಾಡೋಡಿ, ವಾಹನ ನಿಲುಗಡೆ. ಈ ರೋಡಲ್ಲಿ ಕೂಡ ನಡ್ಕೊಂಡು ಬರ್ಬೋದು. ಗೈಸ್ ಯಾವ ರೀತಿ ಉಂಟು ನೋಡಿ ಪ್ಲೇಸ್. ನೋಡಿ ಇದೇ ಕವಿ ಸಮಾಧಿ.